ಬೃಹಸ್ಪತಿ ಗುರು ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ. ಗುರು ಚಂದ್ರ ಗ್ರಹಗಳ ಸಂಯೋಗ ಕೆಲ ರಾಶಿಯವರಿಗೆ ಸಂಪತ್ತು, ಸೌಕರ್ಯ, ಸೌಲಭ್ಯಗಳನ್ನು ಹೊತ್ತು ತರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಪ್ರತಿಯೊಂದು ಚಲನೆಯೂ ನಮ್ಮ ಜೀವನದ ಮೇಲೆ ಪ್ರಮುಖ ಪರಿಣಾಮವನ್ನು ಬೀರ್ತವೆ. ಆಗಸ್ಟ್ ತಿಂಗಳು ಆರಂಭದ ಘಟನೆ ಅಂದರೆ ಗುರು ಮತ್ತು ಚಂದ್ರರ ಸಂಯೋಗ. ಈ ಸಮಯದಲ್ಲಿ ಚಂದ್ರ ಮತ್ತು ಗುರುಗಳು ಕಟಕ ರಾಶಿಯಲ್ಲಿ ಒಟ್ಟಿಗೆ ಸೇರ್ತಾರೆ. ಪ್ರಸ್ತುತ ಗುರು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಏಕಾದಶಿಯಂದು ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಸಂಜೆ ಅಂದರೆ ರಾತ್ರಿ 12:38 ಚಂದ್ರ ಕೂಡ ಕಟಕ ರಾಶಿಗೆ ಸಾಗ್ತಾನೆ. ಹಾಗೆ ಈ ಸಂಯೋಗ ಕಟಕ ರಾಶಿಯಲ್ಲಿ ಬಲವಾದ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಇದು ಶಕ್ತಿ, ಬುದ್ಧಿವಂತಿಕೆ, ಸಮೃದ್ಧಿಯನ್ನು ಸೂಚಿಸುವ ಸಮಯ. ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಗ್ರಹವಾದ ಗುರುವು ಸುಮಾರು 1 ವರ್ಷದ ಕಾಲ ಕಟಕ ರಾಶಿಯಲ್ಲಿ ಇರಲಿದ್ದು ವಿವಿಧ ಯೋಗಗಳನ್ನು ಸೃಷ್ಟಿ ಮಾಡಲಿದೆ. ಇದರಲ್ಲಿ ಚಂದ್ರನೊಂದಿಗೆ ಸೇರಿದಾಗ ಗಜಕೇಸರಿ ರಾಜಯೋಗ ನಿರ್ಮಾಣವಾಗುತ್ತೆ. ವೇಗವಾಗಿ ಚಲಿಸುವ ಗ್ರಹ ಚಂದ್ರನು ಪ್ರತಿ ರಾಶಿಯಲ್ಲಿ ಸುಮಾರು 2.5 ದಿನಗಳ ಕಾಲ ಇದ್ದು ಸುಮಾರು 54 ಗಂಟೆಗಳ ಕಾಲ ಈ ಪ್ರಯೋಗವನ್ನು ಒಂದು ಪ್ರಬಲವಾದಂತಹ ಯೋಗವನ್ನು ಸೃಷ್ಟಿ ಮಾಡ್ತಾನೆ. ಹಾಗಾದರೆ ಗಜಕೇಸರಿ ರಾಜಯೋಗದಿಂದ ಯಾವ್ಯಾವ ರಾಶಿಯವರ ಅದೃಷ್ಟ ಬೆಳಗುತ್ತೆ ಅಂತ ನೋಡೋದಾದರೆ ಮೇಷರಾಶಿಯವರಿಗೆ ಗುರು ಮತ್ತು ಚಂದ್ರನ ಪ್ರಬಲ ಸಂಯೋಗದಿಂದ ರೂಪುಗೊಂಡ ಗಜಕೇಸರಿ ರಾಜಯೋಗ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡುತ್ತೆ. ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕತೆ ಕಡೆಗೆ ಒಲವು ಹೆಚ್ಚಾಗುತ್ತೆ ಮತ್ತು ಇದು ಮನಸ್ಸಿನ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಕೊಡುತ್ತೆ. ಈ ಅವಧಿಯಲ್ಲಿ ತೆಗೆದುಕೊಂಡ ಪ್ರಯತ್ನಗಳು ಫಲ ನೀಡುವ ನಿರೀಕ್ಷೆ ಇದೆ. ಇದು ಯಶಸ್ಸು ಮತ್ತು ಪ್ರಗತಿಗೆ ಕಾರಣವಾಗುವ ಸಮಯ. ಇದು ಕುಟುಂಬ ಬಂಧಗಳನ್ನು ಬಲಪಡಿಸುವ ಸಮಯ. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ಮೇಷರಾಶಿಯ ವಿದ್ಯಾರ್ಥಿಗಳಿದ್ದರೆ ಆಸೆ ಈಡೇರುತ್ತೆ. ಕೆಲಸದಲ್ಲಿರುವಂಥವರಿಗೆ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಧನಾತ್ಮಕ ವಾತಾವರಣವಿರುತ್ತೆ. ಇದು ವೃತ್ತಿಪರ ಬೆಳವಣಿಗೆಗೆ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ಮನಸ್ಸಿನ ಶಾಂತಿಯನ್ನು ಸೂಚಿಸುತ್ತೆ. ಕುಟುಂಬ ಜೀವನ ಸಂತೋಷವಾಗಿರುವಂತಹ ಸಮಯ ಇದು. ವೃಶ್ಚಿಕ ರಾಶಿಯವರಿಗೆ ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಹುಡುಕಿ ಬರುತ್ತೆ, ಆಫರ್ ಬರುತ್ತೆ. ಉದ್ಯಮಿಗಳಿಗೆ ಲಾಭ ಸಿಗುವಂಥ ಸಮಯ ಇದು. ಹೊಸ ಒಪ್ಪಂದಗಳು ಲಭ್ಯವಾಗುವ ಅವಧಿ ಇದು. ಇದು ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿಯನ್ನು ಹೆಚ್ಚಿಸುವಂಥ ಸಮಯ. ಈ ಅವಧಿಯಲ್ಲಿ ದೀರ್ಘಾವಧಿಯ ಕಠಿಣ ಪರಿಶ್ರಮದ ಫಲಗಳು ಲಭ್ಯವಾಗ್ತವೆ. ಉದ್ಯಮಿಗಳಿಗೆ ಲಾಭ ತರುವಂಥ ಹೊಸ ಒಪ್ಪಂದಗಳು ಸಿಗ್ತವೆ. ಈ ಸಮಯದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರೆಯುವ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿದೆ. ಇನ್ನು ಸಿಂಹರಾಶಿ, ಗಜಕೇಸರಿ ರಾಜಯೋಗ ಸಿಂಹರಾಶಿಯ ಜನರಿಗೆ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ. ಈ ರಾಜಯೋಗ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆಯನ್ನು ತರುತ್ತೆ. ನಿಮ್ಮೆಲ್ಲ ಆರ್ಥಿಕ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಿ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ತವೆ. ಅವಿವಾಹಿತರಿಗೆ ಸೂಕ್ತ ವಿವಾಹ ಸಂಗಾತಿಗಳು ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಈಗಾಗಲೇ ವಿವಾಹಿತರಾಗಿರುವಂಥವರು ಜೀವನದಲ್ಲಿ ಮಕ್ಕಳಾಗುವ ಯೋಗ ಇದೆ. ಹಾಗೆ ಇಲ್ಲಿ ಸಂತಾನ ಭಾಗ್ಯದ ಯೋಗವೊಂದು ಕಾಣಿಸ್ತಾ ಇದೆ. ಈ ಸಮಯದಲ್ಲಿ ಮಕ್ಕಳ ಪ್ರಗತಿ ಗಮನಾರ್ಹವಾಗಿದ್ದು ನೀವು ಕೆಲವು ಸಾಧನೆಗಳನ್ನು ಕೂಡ ಮಾಡ್ತೀರಿ. ಈ ಯೋಗ ಅದೃಷ್ಟದ ಬಾಗಿಲು ತೆರೆಯುವುದರಿಂದ ಹಠಾತ್ ಲಾಭವನ್ನು ಪಡಿತೀರಿ ಸಿಂಹರಾಶಿಯವರು. ಹಾಗೆ ಈ ಶುಭ ಅವಧಿ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿಯನ್ನು ಖಚಿತಪಡಿಸುತ್ತೆ. ಹಾಗಾಗಿ ಈ 3 ರಾಶಿಯವರಿಗೂ ಕೂಡ ಬಹಳ ಒಳ್ಳೆಯ ಒಂದು ಸಮಯ ಇದೆ ಗಜಕೇಸರಿ ರಾಜಯೋಗ ಅನ್ನುವಂಥದ್ದು. ಹಾಗೆ ಇದರ ಜೊತೆಗೆ ವೃಷಭ ಮತ್ತು ಮಿಥುನ ರಾಶಿಯವರಿಗೂ ಕೂಡ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಕಾಣಬಹುದು. ಹಠಾತ್ ಧನಾಗಮ ಆಗುವಂಥದ್ದು, ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಒತ್ತಡ ಇದ್ದರೂ ಕೂಡ ನಿಮಗೊಂದು ಒಳ್ಳೆಯ ಗೌರವದ ಸ್ಥಾನ ಸಿಗುವಂಥದ್ದು, ಬಡ್ತಿ ಸಿಗುವಂಥದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ವೃಷಭ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಗಜಕೇಸರಿ ರಾಜಯೋಗ. ಒಟ್ಟು 5 ರಾಶಿಯವರಿಗೆ ಈ ಪರಿಣಾಮವನ್ನು ನಾವು ಕಾಣಬಹುದಾಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.